ಅಪ್ಪ ಈ ಅಜ್ಜಿನ ನೋಡಿ ಹೆದರ್ತಾ ಇದ್ದಾರೆ ಗೈಸ್. ಹೆಂಗೆ ಕಾಣಿಸ್ತಿದೆ ಅಲ್ಲಿ ನೋಡಿ, ದೂರ ಹೊಟ್ಟೋಗ್ತಿದ್ದಾರೆ. ನಾವು ಹೋಗ್ತಾ ಇರೋ ಸಲೂನ್ ಬಂದು ಓಪನ್ ಆಗಿರುತ್ತೆ ಅಂತ ಐ ರಿಯಲಿ ಹೋಪ್. ಇದೇ ನಮ್ಮ ಹೋಮ್ ಯೂನಿವರ್ಸಿಟಿ, ಮೂವ್ ಮೀ ಅಂತ ಇದೆ ನೋಡಿ. ಬೈ ದ ವೇ, ಇಲ್ಲಿ ನೋಡಿ ಗೈಸ್, ಮ್ಯಾಟ್ ಲ್ಯಾಬ್ ಓಪನ್ ಮಾಡಿ ಆಲ್ಮೋಸ್ಟ್ 1 hour ಆಗ್ತಾ ಬರ್ತಿದೆ ಗೈಸ್. ಇನ್ನ ಲೋಡ್ ಆಗ್ತಾನೆ ಇದೆ. ಐ ಥಿಂಕ್ ನನ್ನ ಲ್ಯಾಪ್ಟಾಪ್ ಚೇಂಜ್ ಮಾಡೋ ಸಮಯ ಬಂದಿದೆ. ಸೊ ಸ್ಕಾಲರ್ಶಿಪ್ ಸೆಕ್ಯೂರ್ ಮಾಡ್ಬೇಕಂದ್ರೆ ಓದ್ಬೇಕಂದ್ರೆ ಸಾಫ್ಟ್ವೇರ್ ಬೇಕು. ನೋಡಿ ಗೈಸ್, ಇದೆಲ್ಲ ಹೇಗೆ ಇಂಟರ್ ಕನೆಕ್ಟೆಡ್ ಆಗಿದೆ ಅಂತ. ಇದನ್ನ ಅನ್ಇನ್ಸ್ಟಾಲ್ ಮಾಡಿ ತಿರ್ಗಾ ಹೊಸ ವರ್ಷನ್ ಇನ್ಸ್ಟಾಲ್ ಮಾಡೋಣ. ಸೊ ಲೆಟ್ ಮೀ ಡೂ ದಿಸ್ ಲೇಟರ್. ಸದ್ಯಕ್ಕೆ ಇನ್ನ 10 ನಿಮಿಷದಲ್ಲಿ ಬಸ್ ಇದೆ. ಐ ವಾಸ್ ಟ್ರ್ಯಾಕಿಂಗ್. ಡಿಫ್ರೆನ್ಸ್ ಏನಾದ್ರು ಕಾಣಿಸ್ತಾ ಇದೆಯಾ? ಫಾರ್ ದ ಫಸ್ಟ್ ಟೈಮ್ ಐ ಅಪ್ಲೈಡ್ ಸನ್ಸ್ಕ್ರೀನ್ ಗೈಸ್ ಇನ್ ಮೈ ಹೋಲ್ ಲೈಫ್. ನಾನು ಆಕ್ಚುಲಿ ಕ್ಯಾಪ್ ಹಾಕೊಂಬರೋಣ ಅನ್ಕೊಂಡೆ. ಐ ಥಾಟ್ ಇನ್ನೇನು ಹೇರ್ ಕಟ್ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಇನ್ನೇನು ಮಹಾ ಅಂದ್ರೆ ನನ್ನ ಕೂದಲು ಅರೌಂಡ್ 1 hour ಇರುತ್ತೆ ಅಷ್ಟೇ ನನ್ನ ಜೊತೆ. ಸೊ ಆ ಕಾರಣಕ್ಕೆ ಮೆಸ್ಸಿ ಆಗಿದ್ರು ಪರವಾಗಿಲ್ಲ, ಲೆಟ್ಸ್ ಬಿ ರಾನ್ ರಿಯಲಿಸ್ಟಿಕ್ ಅಂತ ಕ್ಯಾಪ್ ಏನು ಹಾಕೊಂಬಂದಿಲ್ಲ. ಇವಾಗ ಬರ್ತಾ ಇರೋ ಬಸ್ ನಾನು ಏನಾದ್ರು ಮಿಸ್ ಮಾಡಿದ್ರೆ ಇನ್ನ 3 ನಿಮಿಷದಲ್ಲಿ ಇದೆ. ಬರ್ತವೆ ನೆಕ್ಸ್ಟ್ ಬಸ್ ಡೈರೆಕ್ಟ್ 2 hours ಆದ್ಮೇಲೆ ಬರುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಮಿಸ್. ಅಲ್ಲಿಂದಾನೆ ಬಸ್ ಬರುತ್ತೆ ಗೈಸ್. ಈ ಪ್ಲೇಸ್ ನೆನಪಿದ್ಯಾ? ಎಲೆಕ್ಟ್ರಿಕ್ ಸ್ಕೂಟ್ರ್ ಎಲ್ಲ ಇಲ್ಲೇ ನಿಲ್ಸೋದು. ಆ ಕಡೆಯಿಂದ ಇನ್ ಕೇಸ್ ಏನಾದರೂ ಬಸ್ ಮಿಸ್ ಆದರೆ ಅಥವಾ ಬಸ್ ಇನ್ನೇನು ಸಿಗಲ್ಲ ಅನ್ನೋ ಆ ಟೈಮಲ್ಲಿ ಎಲೆಕ್ಟ್ರಿಕ್ ಸೈಕಲ್ ತಗೊಂಡು ಅಲ್ಲಿ ಪಾರ್ಕ್ ಮಾಡ್ತೀನಿ ಗೈಸ್. ಪಾರ್ಕಿಂಗ್ ಜಾಗ ಅದು. ನಾವು ಫೋನಲ್ಲಿ ಓಪನ್ ಮಾಡಿದ್ದು QR ಕೋಡ್ ಬಂದು ಇದೆ ಗೈಸ್. ಈ QR ಕೋಡ್ಗೆ ಸಪ್ರೇಟಾಗಿ ನಂಬರ್ ಅಸೈನ್ ಆಗಿರುತ್ತೆ. ಸೊ ಆ ನಂಬರ್ನ ನಾನು HTTP ಆಬ್ವಿಯಸ್ಲಿ ನಾನು IT ಫೀಲ್ಡಲ್ಲಿ ಇದ್ದೀನಿ ಅಂದರೆ ನನಗೆ ಗೊತ್ತಿರುತ್ತೆ ಎಲ್ಲಿ ಆ ನಂಬರ್ ಚೇಂಜ್ ಮಾಡಿದ್ರೆ ಯಾವ ವೆಬ್ಸೈಟ್ ಓಪನ್ ಆಗುತ್ತೆ ಅಂತ. ಐ ನೆವರ್ ಥಾಟ್ IT ಓದಿದ್ರೆ ಇಷ್ಟೆಲ್ಲ ಬೆನಿಫಿಟ್ ಡೈಲಿ ಲೈಫಲ್ಲಿ ಆಗುತ್ತೆ ಅಂತ. ಇಲ್ಲಿ ನಾನು ಆ್ಯಕ್ಚುಲಿ QR ಕೋಡ್ ಸ್ಕ್ಯಾನ್ ಮಾಡೋದೇ ಬೇಕಾಗಿಲ್ಲ ಗೈಸ್. ನಾನು ಮನೇಲಿ ಕೂತ್ಕೊಂಡು ಈ ನಂಬರ್ ಗೊತ್ತು, ಈ ನಂಬರ್ ಬಂದು 562 ನಂಬಲ್ವಾ. ನಮ್ಮ ಮನೆ ಹತ್ರ MD ಇದೆಯಲ್ವಾ, ಆ ಬಸ್ ಸ್ಟಾಪ್ ನಂಬರ್ ಬಂದು 535. ಸೊ ಮೇನ್ ಬಸ್ ಸ್ಟಾಪ್ಸ್ ಎಲ್ಲ ನನಗೆ ಆಲ್ರೆಡಿ ರಿಜಿಸ್ಟರ್ ಆಗಿರುತ್ತೆ ಗೈಸ್. ಸೊ ಬೈ ದ ವೇ ನಾನು ಆ್ಯಕ್ಚುಲಿ ಗುಂಡೋಡ್ಸ್ ಬೇಡ ಅಂದ್ಕೊಂಡಿದ್ದೀನಿ ಬಿಕಾಸ್ ಸಮ್ಮರ್ ಗೈಸ್, ರಿಸ್ಕ್ ತೊಗೊಳಕ್ಕಾಗಲ್ಲ ಗೈಸ್. ಒಂದು ಸಲ ನಾನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಗುಂಡು ಓಡಿಸಿದ ಮೇಲೆ ಎಷ್ಟು ರಿಗ್ರೆಟ್ ಫೀಲ್ ಆಗುತ್ತೆ ಅಂತ. ಕೂದಲಿರೋದೇ ತುಂಬ ಕಮ್ಮಿ ದಿನ ಗೈಸ್. ಟಚ್ ವುಡ್, ಇಲ್ಲಿ ಯಾವುದೂ ವುಡ್ ಇಲ್ಲ ಬೈ ದ ವೇ, ಕಮ್ಮಿ ಇದೆ. ಬಸ್ ಒಳಗಡೆ ಏನಾದರೂ ವುಡ್ ಇರುತ್ತೆ ನೋಡೋಣ. ಬಸ್ಸಲ್ಲೂ ವುಡ್ಡಿಲ್ಲ ಗೈಸ್. ಹಾನೆಸ್ಟ್ಲಿ ವಾಂಟ್ ನನ್ನ ಕೂದಲು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿ ಅಟ್ಲೀಸ್ಟ್ 160 years ಬರೋವರೆಗೂ ಹಿಂಗೆ ಇರಬೇಕಂತ. ನಾನು ಟೆಕ್ನಾಲಜಿನ ಯೂಸ್ ಮಾಡಿ ಏನು ಮಾಡಿದೆ ಗೊತ್ತಾ ಗೈಸ್, ಟಚ್ ವುಡ್ನ ನಾನು ಫೋನಲ್ಲಿ ವುಡ್ ವಾಲ್ ಪೇಪರ್ ತೆಗೆದು ಟಚ್ ಮಾಡಿದೆ ಗೈಸ್. ನಾನು ಆ್ಯಕ್ಚುಲಿ ಹೇರ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಅಷ್ಟೊಂದು ಯೂಸೇ ಮಾಡಲ್ಲ. ಬಟ್ ಟೈಮಿಗೆ ಕೊಬ್ಬರಿ ಎಣ್ಣೆ ಹಾಕೊತಾ ಇರ್ತೀನಿ. ಟೈಮ್ ಅಂದರೆ ವರ್ಷಕ್ಕೊಂದ್ಸಲ. ಇವಾಗಿಂದ ಕೇರ್ ಮಾಡ್ತೀನಿ ಗೈಸ್. ಇದೇ ನಮ್ಮ ಹೋಮ್ ಯೂನಿವರ್ಸಿಟಿ, ಐ ಮೀನ್ ಸೆಂಟರ್ ಯೂನಿವರ್ಸಿಟಿ. ಯಾವುದೇ ಅಡ್ಮಿನ್ ರಿಲೇಟೆಡ್ ವರ್ಕ್ಸ್ ಎಲ್ಲ ಇಲ್ಲೇ ಆಗುತ್ತೆ ಗೈಸ್. ಸಾರಿ, ಸಡನ್ನಾಗಿ ನಾನು ಇಂಡಿಯಾ ಅನ್ಕೊಂಡ್ಬಿಟ್ಟೆ ಗೈಸ್. ರೋಡಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಟ್ಸ್ ನಾಟ್ ಅಲೌಡ್ ಟು ವಾಕ್ ದೇರ್. ನಾವು ಹೋಗ್ತಾ ಇರೋ ಸಲೂನ್ ಬಂದು ಓಪನ್ ಆಗಿರುತ್ತೆ ಅಂತ ಐ ರಿಯಲಿ ಹೋಪ್. ಇವಾಗ ತಿರ್ಗಾ ಇಲ್ಲಿಂದ ಮನೆ ಹೋಗ್ಬೇಕಂದ್ರೆ ಐ ಹ್ಯಾವ್ ಟು ವೆಯ್ಟ್ ಫಾರ್ ಲೆಡಿ 1.5 hour ಗೈಸ್. ಇಲ್ಲೊಂದು ಯಾವುದೋ ಹೇರ್ ಸಲೂನ್ ಇದೆ ನೋಡಿ ಗೈಸ್, ಇಟ್ಸ್ ಕ್ಲೋಸ್ಡ್. ಐ ಥಿಂಕ್ ಆ ರೋಡ್ಗೆ ಹೋಗಬೇಕು ಗೈಸ್. ಬೈ ದ ವೇ ಸಂಡೇ ಅಂತ ಬಂದರೆ ಪೊಲೀಸವರು ರಜಾ ತಗೊಂತಾರೆ ಅನಿಸುತ್ತೆ. ಸೊ ಯಾರು ನೋಟಿಸ್ ಮಾಡಲ್ಲ ಹೆಂಗೆ ಕ್ರಾಸ್ ಮಾಡ್ತಾ ಇದ್ದೀನಿ ಏನು ಅಂತ. ಸೈಲೆಂಟಿಗೆ ಸ್ಕಿಪ್ ಆಗಬೇಡ ಇಲ್ಲಿಂದ. ಸಮ್ವೇರ್ ಇದೇ ರೋಡಲ್ಲಿ ಬರುತ್ತೆ. ಈ ರೋಡ ನೆಕ್ಸ್ಟ್ ರೋಡ ಗೊತ್ತಿಲ್ಲ. ಆಮೇಲೆ ಗೈಸ್ ಹೇಳೋದು ಮರ್ತೋಗ್ಬಿಟ್ಟೆ, ಇಲ್ಲಿ ಇನ್ನೊಂದು ಇಟಾಲಿಯನ್ ಸಲೂನ್ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಒಂದು ಹೇರ್ ಕಟ್ ಮಾಡಿಸ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು ಗೈಸ್. ಒಂದಿನ ಮುಂಚೆ ಕಾಲ್ ಮಾಡಿ ಪ್ರೆನೋ ದಾತ ಅಂತಾರೆ, ಅಂದ್ರೆ ಪ್ರೀ ಬುಕಿಂಗ್. ಸೊ ಆ ಥರ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಸೆಕೆಂಡ್ ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಏನಂದ್ರೆ, ನಿಮ್ಮ ಲಕ್ ಚೆನ್ನಾಗಿದ್ರೆ ಆ ದಿನ ತುಂಬಾ ಖಾಲಿ ಇದ್ರೆ ದೇ ವಿಲ್ ಗಿವ್ ಇಮಿಡಿಯೇಟ್ ಅಪಾಯಿಂಟ್ಮೆಂಟ್. CUCINA. ಓಕೆ, ಇಟ್ಸ್ ಪ್ರೊನೌನ್ಸ್ಡ್ ಆಸ್ ಕುಚೀನಾ. ಸಿ ಆದ್ಮೇಲೆ ಯು ಆಲ್ಫಾಬೆಟ್ ಏನಾದ್ರು ಬಂದ್ರೆ ಅದು ಕು ಆಗುತ್ತೆ. ಬಟ್ ಸಿ ಆದ್ಮೇಲೆ ಐ ಆಲ್ಫಾಬೆಟ್ ಏನಾದ್ರು ಬಂದ್ರೆ ಅದು ಚಿ ಆಗುತ್ತೆ. ಇವಾಗ ಮೋಸ್ಟ್ಲಿ ನಿಮಗೆ ಅರ್ಥ ಆಗಿರ್ಬೇಕು. ಲೆಟರ್ಸ್ ಇಂಗ್ಲಿಷ್, ಬಟ್ ದ ವೇ ವಿ ಪ್ರೊನೌನ್ಸ್ ಇಟ್ ಸಣ್ಣ ಇದಕ್ಕೆಲ್ಲ ತುಂಬಾ ಕಾಂಪ್ಲಿಕೇಶನ್ಸ್ ಇದಾವೆ. ಬಟ್ ಮನ್ಸ್ ಮಾಡಿದ್ರೆ ಎಲ್ಲ ಕಲಿಬಹುದು ಗೈಸ್. ಟೈಮ್ ಹಿಡಿಯುತ್ತೆ ಅಷ್ಟೇ, ಬಟ್ ಯು ಕ್ಯಾನ್ ಲರ್ನ್ ಎನಿಥಿಂಗ್ ಇಫ್ ಯು ವಿಲ್. ಸೊ ಗೈಸ್, ನಾನು ಲಾಸ್ಟ್ ಟೈಮ್ ಹೇರ್ ಕಟ್ ಮಾಡಿಸಿದ್ದು ಲಾಂಗ್ ಬ್ಯಾಗ್ ಇಟ್ಲಿಯಲ್ಲೇ ಮಾಡಿಸಿದೆ ಒಂದ್ಸಲ. ಬಟ್ ಅರೌಂಡ್ 5 months ಮೇಲೆ ಆಗಿದೆ. ಅವಾಗೂ ನಾನು ಕಂಪ್ಲೀಟ್ ಶಾರ್ಟ್ ಮಾಡಿಸಿದ್ದಿಲ್ಲ, ಲೈಟಿಗೆ ಶಾರ್ಟ್ ಮಾಡಿಸಿದ್ದೆ. ಬಟ್ ಅದಕ್ಕೆ ನನಗೆ ರೂಟ್ ನೆನಪಾಗ್ತಿಲ್ಲ. ಇದೇ ಯಾವುದೋ ರೋಡಲ್ಲಿತ್ತು. ಅಲ್ಲಿಂದ ಇದಾರಲ್ವಾ, ಅವರು ಕೇಳಿದೆ
ಅವರು ಚಿನ್ನ ಸಂಡೇ ಎಲ್ಲ ಕ್ಲೋಸ್ ಆಗಿರುತ್ತೆ, ಮತ್ತೆ ಓಪನ್ ಆಗೋದು ವೆಡ್ನೆಸ್ಡೇ ಅಂತ. ಸೊ ಗೈಸ್ ಗೂಗಲಲ್ಲಿ ಚೆಕ್ ಮಾಡಿದ್ರೆ ಒಂದೇ ಒಂದು ಸಲೂನ್ ಓಪನ್ ಇದೆ ಗೈಸ್, ಅದು 6 ಗಂಟೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಲಾಸ್ಟ್ ಟ್ರೈ ನೋಡೋಣ. ತುತ್ತೋಕ್ಯೂಸು ಇಲ್ಲಿ ಇನ್ನೊಬ್ಬಂಗೆ ಕೇಳಿದೆ, ತುತ್ತೋಕ್ಯೂಸು ಅಂದರೆ ಎವ್ರಿಥಿಂಗ್ ಈಸ್ ಕ್ಲೋಸ್ಡ್ ಅಂತ. ಸೊ ಈ ಸಣ್ಣ ವರ್ಡ್ಸ್ ಇಂದ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟಾಲಿಯನ್ ಗೈಸ್. ಇಟ್ ಇಸ್ ಅ ಸೈನ್ ದಟ್ ಐ ಆಮ್ ಇಂಪ್ರೂವಿಂಗ್. ಇವನ್ ಮೆಸ್ಸಿನಲ್ಲಿ ಕೂಡ ತುಂಬ ಒಳ್ಳೊಳ್ಳೆ ಆರ್ಕಿಟೆಕ್ಚರ್ ಎಲ್ಲ ಇದಾವೆ. ನನ್ನ ಇದೆಯಾ ಗಾಡಿ, ಬಟ್ ಇವ್ರು ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ತುಂಬ ದಿನ ಇದೆ ಅನ್ಸುತ್ತೆ ಇಲ್ಲಿ ನಿಲ್ಲಿಸಿ, ತುಂಬ ಧೂಳಿದೆ. ಇಷ್ಟೇ ಇರೋದು. ಮನೆ ಹತ್ರ ಒಂದು ಹಳೆ ಆಂಟಿಕ್ ಪೀಸ್ ನಾನು ನಾರ್ಮಲಿ ವ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ. ಸೊ ಅದಕ್ಕಿಂತ ಚಿಕ್ಕದಿದೆ ಸೈಟ್ ಇದು. ಒಂದು ಫೋಟೋನ ಕ್ಲಿಕ್ ಮಾಡೋಕೆ ಟ್ರೈ ಮಾಡೋಣ. ಹೊಟ್ಟೆ ಲೈಟಿಗೆ ಹಸಿತಾ ಇದೆ, ಬಟ್ ನನಗೆ ಈ ಸಮ್ಮರಿಗೆ ಚಿಕನ್ ಅಥವಾ ಬಿರಿಯಾನಿ ತಿನ್ನೋಕೆ ಮನ್ಸು ಬರ್ತಾ ಇಲ್ಲ. ಐ ಆಮ್ ಫೀಲಿಂಗ್ ಲೈಕ್ ಹ್ಯಾವಿಂಗ್ ಸಮ್ ಕೂಲ್ ಐಸ್ ಕ್ರೀಮ್ ಗೈಸ್. ಓ ವೆಸ್ಪಾ ಇಲ್ಲೂ ಇದೆ ಗೈಸ್, ಇಟಾಲಿಯನ್ ವೆಸ್ಪಾ. ಇದು ನೋಡಿ ಗೈಸ್, ನಮ್ಮ ಬ್ಯಾಂಗ್ಳೂರ್ ಮಿನಿ ಮೆಜೆಸ್ಟಿಕ್ ಬಸ್ ಸ್ಟಾಪ್ ತರ ಇದೆ. ಐ ಮೀನ್ ಆರ್ಕಿಟೆಕ್ಚರ್ ಅಲ್ಲ, ಬಟ್ ಇದು ಪ್ರಿಸೈಸ್ಲಿ ಮೆಜೆಸ್ಟಿಕ್ ತರಾನೇ, ಬಿಕಾಸ್ ಬೆಂಗಳೂರಿಗೆ ಮೆಜೆಸ್ಟಿಕ್ ಇಸ್ ದ ಸೆಂಟರ್ ಬಸ್ ಸ್ಟಾಪ್ ಫಾರ್ ಎವ್ರಿಥಿಂಗ್. ಮೆಸ್ಸಿನಾಗೆ ದಿಸ್ ಇಸ್ ದ ಸೆಂಟರ್ ಬಸ್ ಸ್ಟಾಪ್. ಆ್ಯಕ್ಚುಲಿ ಸೆಂಟ್ರಲ್ ಅಂತ ನಾನು ಹೇಳ್ತಾ ಇರ್ತೀನಿ ಅಲ್ವಾ, ಅದು ಇಲ್ಲೇ ಇದೆ ಗೈಸ್. ಇಲ್ಲಿಂದ ಅರೌಂಡ್ ನಾಟ್ ಈವನ್ 100 meters, ಅರೌಂಡ್ 20 meters ದೂರದಲ್ಲೇ ಆ ಸೆಂಟ್ರಲ್ ಇದೆ. ಅದರ ಹಿಂದೆ ಬಸ್ ಸ್ಟಾಪ್ ಬಂದು ಇದು. ಈ ಜಾಗದಲ್ಲಿ ನಮ್ಮ 1 year ಬಸ್ ಪಾಸ್ ಮೆಂಬರ್ಶಿಪ್ ಮಾಡಿಸ್ತಾರೆ. ನಾನು ಇಲ್ಲೇ ಬಂದು ತೊಗೊಂಡಿದ್ದು. ಮೂವ್ ಮೀ ಅಂತ ಇದೆ ನೋಡಿ. ಸೊ ಇದು ಬಂದು 50 euros ಗೈಸ್. ವಿ ಆರ್ ಸಮ್ವೇರ್ ನಿಯರ್ ಲಿಯೋನಾರ್ದಿ ಹೇರ್ ಬ್ಯೂಟಿ. ಇಲ್ಲಿ ಪಕ್ಕ 5,000 ರೂಪಾಯಿ ಚಾರ್ಜ್ ಮಾಡ್ತಾನೆ ಗೈಸ್. ಇಟ್ಸ್ ಕ್ಲೋಸ್ಡ್ ಆ್ಯಕ್ಚುಲಿ. ಈ ನಂಬರ್ಗೆ ಒಂದ್ಸಲ ಕಾಲ್ ಮಾಡೋಣ. ಮೋಸ್ಟ್ಲಿ ತುಂಬ ಪ್ರೊಫೆಷ್ನಲ್ ಹೇರ್ ಸಲೂನ್ ಇರಬೇಕಿದು. ಕಾಲ್ ಮಾಡಿದ್ರೆ ಕಾಲು ಪಿಕ್ ಮಾಡ್ತಿಲ್ಲ. ಬೈ ದ ವೇ ಇದ್ರ ಮೀನಿಂಗ್ ಏನು ಅಂತ ನನಗೆ ಇವಾಗ ಗೊತ್ತಾಯಿತು. ಸೊ ಟ್ಯೂಸ್ಡೇಯಿಂದ ಸ್ಯಾಟರ್ಡೇವರೆಗೂ 9 AM to 6 PM ಇದು ಓಪನ್ ಇರುತ್ತೆ. ಆ ವೀಕ್ ಸ್ಲಾಟಲ್ಲಿ ಟ್ಯೂಸ್ಡೇ ಮತ್ತು ಸ್ಯಾಟರ್ಡೇ ಆ ವೀಕ್ ಸ್ಲಾಟಲ್ಲಿ ಅಪಾಯಿಂಟ್ಮೆಂಟ್ ಬಂದು ಸಂಡೇ ಮತ್ತು ಮಂಡೇ ಕಾಲ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಇಪ್ಪೋ ಪುರುಂದಿಚ್ಚಿ ಐ ಅಂಡರ್ಸ್ಟುಡ್. ಆಲ್ಟೋ ಸುಜುಕಿ ತುಂಬ ಹಳೆ ಮಾಡೆಲ್. ಅಲ್ಲಿ ನೋಡಿ ಸಮಥಿಂಗ್ ಇಸ್ ಪ್ಲಾನಿಂಗ್. ಅಪ್ಪ ಈ ಅಜ್ಜಿನ ನೋಡಿ ಹೆದರ್ತಾ ಇದ್ದಾರೆ ಗೈಸ್. ಹೆಂಗೆ ಕಾಣಿಸ್ತಾ ಇದೆ ಅಲ್ಲಿ ನೋಡಿ, ದೂರ ಹೊಟ್ಟೋಗ್ತಿದ್ದಾರೆ. ಯಾಕೆ ಗೈಸ್ ನಾನು ಕ್ಯೂಟಾಗಿ ಕಾಣಿಸ್ತಾ ಇಲ್ವಾ? ಹರ್ಟ್ ಆಗಿದೆ ಗೈಸ್ ನಾನು, ಯುನೋ ಇಟ್ಸ್ ಹರ್ಟ್ಸ್. ನೋಡಿ ಗೈಸ್ ಈ ಬೇಕ್ರಿ ಎಲ್ಲ ಓಪನ್ ಇದೆ. ಕಟಿಂಗ್ ಶಾಪ್ ಬಿಟ್ಟು ಬೇರೆ ಎಲ್ಲ ಓಪನ್ ಇದೆ ಗೈಸ್. ಜಲತೇರಿಯಾ ಜರ್ಮನ್ ಶೆಫರ್ಡ್ನ ಐಸ್ ಕ್ರೀಮ್ ತಿನ್ನಕ್ಕೆ ಕರ್ಕೊಂಡ್ಬಂದಿದ್ದಾರೆ ಯಾರು. ಚಾವ್ borrei un gelato. ಯಾವುದು ಚೆನ್ನಾಗಿದೆ. ಸ್ಟ್ರಕ್ಕಿದೆಲ್ಲ ಸಿಕ್ಕೋಬೇಕಾ? Piccola, medio, grande. Piccola quanto costa? 2,20. Grande? 4 grande. 4. Grande. Ce li diamo, come ce li diamo? Grazie. ಇಲ್ಲಿ ಕೂತ್ಕೊಂತೀನಿ ಗೈಸ್. ಹೇರ್ ಕಟ್ ಇಲ್ಲ ಏನಿಲ್ಲ ಗೈಸ್. ನೋಡಿ ಇಲ್ಲಿ ರಿಯಲ್ ಸ್ಟ್ರಾಬೆರಿನ ಯೂಸ್ ಮಾಡ್ತಾರೆ ಇವರು. ಈ ಬಿಸಿಲಿಗೆ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಒಳ್ಳೆ ಹೇರ್ ಕಟ್ ಮಾಡಿಸಿ ಫೋಟೋ ಶೂಟ್ ಹೋಗೋಣ ಅಂತ. ಅರೌಂಡ್ ಫ್ಯೂ ಮಂತ್ಸ್ ಬ್ಯಾಕ್ ನಾನು ಒಂದು ಪಾಡ್ಕಾಸ್ಟ್ ಮಾಡಿದ್ದೆ ಒಬ್ಬ ಫ್ರೆಂಡ್ ಜೊತೆ. ಸೊ ಅದರಲ್ಲಿ ಅವನು ಒಂದು ಮಾತು ಹೇಳಿದ್ದೆ ಗೈಸ್, ನನಗೆ ಇವಾಗ ರೀಕಾಲ್ ಆಗ್ತಾ ಇದೆ. ದ ಪರ್ಪಸ್ ಆಫ್ ಲೈಫ್ ಇಸ್ ಟು ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ whichever makes you feel happy, joy, art, business, making money, everything is an experience. So one life alli experience the best things and just one day you're just disappeared. ಈ ಥರ ವರ್ಡ್ಸ್ ಎಲ್ಲ ನಾರ್ಮಲಿ ನಮಗೆ ಕೂಲ್ ಡೌನ್ ಮಾಡಿದ್ದೇವೆ. ನಾವು ತುಂಬ ಡ್ರೀಮ್ಸ್ ಗೋಲ್ಸು ಅದು ಹಂಗಾಗಿಲ್ಲ ಅಂದರೆ ಹೆಂಗೆ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಡ್ತೀವಿ. ಈ ಸಬ್ಜೆಕ್ಟಲ್ಲಿ ಫೇಲ್ ಆಗಿಬಿಟ್ರೆ ಹೆಂಗೆ? ಆಬ್ವಿಯಸ್ಲಿ ಫೇಲ್ ಆಗಲ್ಲ. ಇಲ್ಲಿದೆ ಗೈಸ್, ಇಲ್ಲಿ ಟಚ್ ಫುಡ್ ಇದೆ ನೋಡಿ, ಇಲ್ಲ ಪಕ್ಕನೇ ಇದೆ. ರೆಸ್ಟೋರೆಂಟ್ ಹೆಸರು ಬಂದು ಬಾರಿಯೋ. ಇದು 1870 ಇಂದ ಇದೆ ಗೈಸ್. ಬನ್ನಿ ಪೇಮೆಂಟ್ ಮಾಡಿಬಿಟ್ಟು ಹೋಗೋಣ ಇಲ್ಲಿಂದ. ಇವಾಗ ಒಂಚೂರು ಬಾಡಿ ಪೂರ್ತಿ ತಂಪಾಗಿದೆ ಗೈಸ್. ವಿನ್ಸಿ ಅಂತ ಇನ್ನೊಂದು ಸೂಪರ್ ಮಾರ್ಕೆಟ್ ಇದೆ ಮೆಸ್ಸಿನಾ. ಅಲ್ಲಿ ತುಂಬ ಸೂಪರ್ ಮಾರ್ಕೆಟ್ಸ್ ಇದೆ ಗೈಸ್. ನಾನು ಬರೀ MD, ಯೂರೋಸ್ಪಿನ್ನು, ಲಿಡಲ್ಲು, ಕೊನಾಡೋ ಇದೆ ಅಂದ್ಕೊಂಡಿದ್ದೆ. ಬಟ್ ಇನ್ಕೂಪ್ ಅಂತ ಇದೆ, ವಿನ್ಸಿ ಅಂತ ಇದೆ. ದೇರ್ ಆರ್ 5 to 6 ಬ್ರ್ಯಾಂಡ್ಸ್.
ತುಂಬ ರಶ್ ಇತ್ತು ಗೈಸ್ ಬಸ್ಸು. ಆ್ಯಸ್ ಯೂಶ್ವಲ್ ನಾನು ಮ್ಯೂಸಿಯಿಂದ ಒಂದು ಸ್ಟಾಪ್ ಹಿಂದೆನೇ ಹೇಳ್ಕೊಂಡೆ, ಬಿಕಾಸ್ ಸಂಡೇ ಟೈಮಲ್ಲಿ ಎಷ್ಟು ಜನ ಖಾಲಿ ಇದ್ದಾರೆ ಅಂತ ನಾನು ನೋಡಬೇಕಿತ್ತು ಗೈಸ್. ಇಡೀ ಮೆಸಿನಾನೇ ಖಾಲಿ ಇದೆ ಗೈಸ್, ಇದು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಐ ಥಿಂಕ್ ಸಂಡೇ ಅಂತ ಬಂದರೆ ಪಿಕ್ನಿಕ್ ಟೈಮ್ ಅನ್ಸುತ್ತೆ ಗೈಸ್. ತುಂಬ ಜನ ಮೋಸ್ಟ್ಲಿ ಫ್ಯಾಮಿಲಿ ಜೊತೆನೇ ಬಂದಿದ್ದಾರೆ. ಸೊ ಗೈಸ್ ಈ ಸೆಕೆಗೆ ನನಗೂ ಇಳಿಬೇಕನ್ನಿಸ್ತಾ ಇದೆ ಬೀಚ್ ಒಳಗಡೆ, ಬಟ್ ಬೇರೆ ಬಟ್ಟೆ ತೊಗೊಂಬಂದಿಲ್ಲ ಗೈಸ್ ನಾನು. ಇಲ್ಲಿ ಆ್ಯಕ್ಚುಲಿ ಶವರ್ ಎಲ್ಲ ಇದೆ. ಇನ್ ಕೇಸ್ ನಂತರ ಯಾರಾದರೂ ಸ್ನೀಕರ್ಸ್ ಶೂಸ್ ಎಲ್ಲ ಹಾಕೊಂಬಂದ್ರೆ ನಡೆಯೋಕ್ಕೆ ಈಸಿ ಆಗಲಿ ಬೀಚ್ವರೆಗೂ ಅಂತ ದೇ ಹ್ಯಾವ್ ಪುಟ್ ದಿಸ್. ಇಲ್ಲೆಲ್ಲ ಕಾಲು ತೊಳ್ಕೊಂತಾರೆ ಗೈಸ್. ಯಾ ಓ ಇದು ಚೇಂಜಿಂಗ್ ರೂಮ್ಸ್ ಗೈಸ್ ಅಷ್ಟೇ. ಬೋಟ್ ಬರ್ತಾ ಇದೆ. ಸೊ ಗೈಸ್ ಇಫ್ ಯು ಆಲ್ ರಿಮೆಂಬರ್ ನಾನೊಂದು ವ್ಲಾಗ್ ಮಾಡಿದ್ದೆ ಮೋಸ್ಟ್ ಹ್ಯಾಪ್ನಿಂಗ್ ಬೀಚ್ ಇನ್ ಮೆಸ್ಸಿನಾ ಅಂತ. ಅವತ್ತಕ್ಕಿಂತ ಇವತ್ತೇ ತುಂಬ ಹ್ಯಾಪ್ನಿಂಗ್ ಆಗಿದೆ ಗೈಸ್. ಐ ನೆವರ್ ಎಕ್ಸ್ಪೆಕ್ಟೆಡ್. ಜಸ್ಟ್ ಲುಕ್ ಅಟ್ ದ ಕ್ರೌಡ್. ಡ್ಯಾಮ್, ಅವತ್ತು ಈ ರೇಂಜ್ ಕ್ರೌಡ್ ಇದ್ದಿಲ್ಲ. ಫೈನಲಿ ರೀಚ್ ಮುಸ್ಸೆಯೋ. ಮುಸ್ಸೆಯೋ ಮತ್ತು ಮ್ಯೂಸಿಯೋ ಎರಡು ಒಂದೇ ಗೈಸ್. ಇಂಗ್ಲೀಷಲ್ಲಿ ಮ್ಯೂಸಿಯೋ ಅಂತಾರೆ, ಇಟಾಲಿಯನಲ್ಲಿ ಮುಸ್ಸೆಯೋ ಅಂತಾರೆ. ಅಲ್ಲಿ ನೋಡಿ ಗೈಸ್ 22:23 ಅದೇ ಬಸ್ ಹಿಡಿಬೇಕು ಇವಾಗ. ಆ ಬಸ್ಸಿನ ಡಿಪಾರ್ಟ್ ಆಗೋದಕ್ಕೆ 10 ನಿಮಿಷ ಇದೆ ಗೈಸ್. ಸೊ ಆ 10 ನಿಮಿಷದಲ್ಲಿ ಐ ಥಾಟ್ ಆಫ್ ಡೂಯಿಂಗ್ ಪುಲ್ಅಪ್ಸ್ ಅಗೇನ್. ನಾನು ಮಟನ್ ಬಿರಿಯಾನಿ ತಿಂದ ಮೇಲೆ 3.5 ಪುಲ್ಅಪ್ಸ್ ಮಾಡೋಕ್ಕಾಯಿತು. ಇವಾಗ ಐಸ್ ಕ್ರೀಮ್ ತಿಂದ ಮೇಲೆ ನೋಡೋಣ ಐಸ್ ಕ್ರೀಮಲ್ಲಿ ಎಷ್ಟು ಪವರ್ ಇದೆ ಅಂತ. ಐ ಆಮ್ ಗೆಸ್ಸಿಂಗ್ ಇಟ್ 5. ಐ ನೋ ಇಟ್ಸ್ ಹ್ಯೂಜ್ ಆಲ್ ಆಫ್ ಅ ಸಡನ್, ಬಟ್ ಟ್ರೈ ಮಾಡೋಣ ಗೈಸ್. ಇದೇ ಬಸ್ ಹತ್ತಬೇಕು ಆ್ಯಂಡ್ ಪುಲ್ಅಪ್ಸ್ ಮಾಡಬೇಕಾಗಿರೋದಿಲ್ಲ. ಬ್ಯಾಗಿಲ್ ಕೆಳಗಡೆ ಇಟ್ಟಿದ್ದೆ. ಇನ್ ಕೇಸ್ ಏನಾದರೂ ಬಿದ್ದೋಗ್ಬಿಟ್ರೆ ಫೋನ್ ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಬೈ ದ ವೇ 5.5 ಪುಲ್ಅಪ್ಸ್ ಗೈಸ್. ಅದು ಬರ್ತಿದೆ ನೋಡಿ ಗೈಸ್, ಅನುಂಜಿಯಾತ. ಇನ್ ಕೇಸ್ ಗೈಸ್ ನಾನು ಕ್ರೊಯೇಷಿಯಾಗೆ ಹೋಗಿ ಇನ್ ಕೇಸ್ ಇಫ್ ಐ ಶಿಫ್ಟ್ ಟು ಅನದರ್ ಏರಿಯಾ ಐ ವಿಲ್ ಮಿಸ್ ಅನುಂಜಿಯಾತ ಗೈಸ್. ತುಂಬ ಮೆಮೊರೀಸ್ ಇದೆ ಅನುಂಜಿಯಾತ ಅಲ್ಲಿ. ರಿಮೆಂಬರ್ ದಿಸ್ ಪ್ಲೇಸ್. ಇಲ್ಲೇ ನೋಡಿ ಗೈಸ್ ಮೂವತ್ತಾಯಿ. ಸೊ ಸಂಡೇಸಲ್ಲೆಲ್ಲ ಇದೇ ಬಸ್ ಸ್ಟಾಪು. ಇಫ್ ಯು ಆಲ್ಸೋ ರಿಮೆಂಬರ್ ಇಲ್ಲೊಂದು ಪೋಲ್ ಬಿದ್ದೋಗಿತ್ತು, ಆ ಪೋಲ್ ಇನ್ನೂ ಬಿದ್ದೇ ಇದೆ ಗೈಸ್, ಯಾರೂ ನೋಡ್ಕೊಂಡೇ ಇಲ್ಲ. ಬೈ ದ ವೇ ನನ್ನ ಎಫರ್ಟ್ ಏನಂದರೆ ಗೈಸ್, ಐ ವಾಂಟ್ ಯು ಆಲ್ ಟು ಎಕ್ಸ್ಪೀರಿಯನ್ಸ್ ಆ್ಯನ್ ಅಬ್ರಾಡ್ ಲೈಫ್ ವಿತ್ ಮೀ. ಅದಕ್ಕೆ ನಾನು ಇದೆಲ್ಲ ತೋರಿಸ್ತಾ ಇರ್ತೀನಿ. ಇಲ್ಲಿ ಬಸ್ ಸ್ಟಾಪ್ ಇದೆ, ಅಲ್ಲಿ ಕಮಾರ್ದ ಇದೆ, ಈ ಥರ ಎಲ್ಲ. wherever I am going, I try to showcase that particular place. ಅದು ಇದು this kind of vlogs maybe I'll like it because ನನಗೆ the viewers, ನೀವು ನೋಡ್ತಾ ಇರೋರು ಎಲ್ಲರಿಗೂ ಒಂದು ಐಡಿಯಾ ಇರಬೇಕು. ಓಕೆ ಈ ಹುಡುಗ ಮೆಸ್ಸಿನಲ್ಲಿ ಇದ್ದಾನೆ, ಮೆಸ್ಸಿನಲ್ಲಿ ಏನಿದೆ ಅಂದರೆ ಶುಡ್ ಬಿ ಏಬಲ್ ಟು ಟೆಲ್. ಓಕೆ ಅಲ್ಲಿ ಇದು ಫೇಮಸ್ ಅಂತಲ್ಲ, ಅಲ್ಲಿ ಬೀಚ್ ಇದೆ, ಹಂಗೆ ಹಿಂಗೆ ಅಂತೆಲ್ಲ. ಸೊ ವಿತ್ ಮೀ ಫ್ರಮ್ ಮೈ POV ಐ ಆಮ್ ಆಲ್ಸೋ ಲೆಟ್ಟಿಂಗ್ ಯು ಆಲ್ ಎಕ್ಸ್ಪೀರಿಯನ್ಸ್ ವಾಟ್ ಐ ಆಮ್ ಲಿವಿಂಗ್ ಹಿಯರ್. ಸೊ ಅಷ್ಟೇ ನನ್ನ ಎಫರ್ಟ್ ಗೈಸ್. ಈ ವ್ಲಾಗ್ನ ಟೈಟಲ್ ಏನಾಗಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ. ಎನಿವೆ ನೋಡಿ ಗೈಸ್, ಕಾಂಪ್ಲೆಕ್ಸೋ ಗಾರ್ಡನ್ ವಿಲ್ಲೆ. ನನ್ನ ವ್ಯೂವರ್ಸ್ಗೆಲ್ಲ ಗೊತ್ತಿರಬೇಕು ಅಜೀಸ್ ಎಲ್ಲಿದ್ದ ಮೆಸ್ಸಿನಲ್ಲಿ ಅಂದರೆ ವಿತ್ ಅಡ್ರೆಸ್ ಸಮೇತ ನೀವೆಲ್ಲ ಹೇಳಬೇಕು ಗೈಸ್. ಕಾಂಪ್ಲೆಕ್ಸೋ ಗಾರ್ಡನ್ ವಿಲ್ಲೆ. ಸಂಡೇ ಅಲ್ವಾ, ಸೊ ವೈನೆಲ್ಲ ಕುಡಿದು ನೀಟಿಗೆ ಫುಲ್ ಹೈ ಆಗಿ ಚಿಲ್ ಮಾಡ್ತಿದ್ದಾರೆ ಫ್ಯಾಮಿಲಿಯವರು. ಇಷ್ಟ ಮೇಲೆ ನಮ್ಮ ಮನೆ ಇರೋದಕ್ಕೆ ಒಂದೇ ಒಂದು ಅಡ್ವಾಂಟೇಜ್ ಏನಂದರೆ ಸುನಾಮಿ ಅಥವಾ ಏನಾದರೂ ಜೋರು ಮಳೆ ಬಂದು ನೀರೆಲ್ಲ ಓವರ್ಫ್ಲೋ ಆಗ್ಬೇಕಾದ್ರೆ ನಾವು ತುಂಬ ಸೇಫೆಸ್ಟ್ ಪ್ಲೇಸ್ ಗೈಸ್. ಇಲ್ಲಿವರೆಗೂ ನೀರು ಬರೋಕ್ಕೆ ಚಾನ್ಸೇ ಇಲ್ಲ. ನನ್ನ ಹತ್ರ ಒಂದು ಸ್ಪ್ರೈಟ್ ಇದೆ.
ಇದು ಫ್ರಿಜ್ಜಲ್ಲಿ ಇಟ್ಟು ಬರೋಣ ಗೈಸ್. ದಿಸ್ ವಾಸ್ ಮೈ ಟುಡೇಸ್ ಔಟ್ಫಿಟ್. ಈ ಸ್ಪ್ರೈಟ್ ಆ್ಯಕ್ಚುಲಿ ಇಂಡಿಯನ್ ಟೇಸ್ಟ್ ಬರಲ್ಲ ಗೈಸ್, ಒಂಚೂರು ಡಿಫ್ರೆಂಟ್ ಇರುತ್ತೆ. ಕಲರು ತುಂಬ ವೈಟ್ ಇಲ್ಲ, ಒಂಚೂರು ಈ ಬರೋ ಕಲರೇ ಹಂಗೆ ಗೈಸ್. ಸೊ ಗೈಸ್ ಬಂದಿದೆ. ಅಲ್ಲಿ ಸೋಫಲ್ಲಿ ನೋಟ್ಸ್ ಎಲ್ಲ ಕಾಣಿಸ್ತಿದೆ ಅಲ್ವಾ. ನಾನು ತುಂಬ ಕಷ್ಟಪಟ್ಟು ಎಕ್ಸಾಮ್ ಓದ್ತಾ ಇದ್ದಿದ್ದು ಗೈಸ್, ಸುಮ್ಮನೆ ಇದೆ. ನಮ್ಮ ಮನೇಲಿ ಯಾರೋ ಒಬ್ಬ ನೇಪಾಳಿ ಇದ್ದಾರೆ, ಸೊ ಅವರು ನಾರ್ಮಲಿ ಅಲ್ಲೆಲ್ಲ ಕುತ್ಕೊಂಡು ಓದ್ತಾ ಇರ್ತಾರೆ. ಒಂದ್ಸಲ ತುಂಬ ಲೇಟ್ ಆದರೆ ಅವರಲ್ಲೇ ಮಲಗೋದು ಗೈಸ್.